ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೊಂದಷ್ಟು ಬ್ಲೌಸ್ಗಳು ರೆಡಿ ಮಾಡಿದ್ದೀನಿ ನೋಡಿ. ಇದೆಲ್ಲ ವೀಡಿಯೋ ಆಗಿದೆ, ಸ್ಟಿಚ್ ಮಾಡಿದ್ರು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅದಕ್ಕೆ ಯಾವ್ಯಾವ ಬ್ಲೌಸು ಯಾವ್ಯಾವ ಪ್ರೈಸ್ ತೊಗೋತೀನಿ ಅಂತ ಒಂದು ವೀಡಿಯೋ ಹಾಕೋಣ ಅನ್ನಿಸ್ತು. ಅಂದರೆ ನಾನು ಎಷ್ಟೆಷ್ಟು ತೊಗೋತೀನಿ ಅಮೌಂಟ್ನ, ಅಂದರೆ ವರ್ಕ್ ಬ್ಲೌಸ್ಗೆ ಎಷ್ಟು, ಮಾಮೂಲಿ ಬ್ಲೌಸ್ಗೆ ಎಷ್ಟು ಅಂತ ಒಂದು ವೀಡಿಯೋ ಮಾಡೋಣ ಅನ್ನಿಸ್ತು. ಬನ್ನಿ ನೋಡೋಣ. ಫಸ್ಟಿಗೆ ಇದು ಮಾಮೂಲಿ ಇದು ಹಂಗೂ ಪೈಪಿಂಗ್ ಇಡೋಣ ಅಂದರೆ ಯಾಕೋ ಅವ್ರು ಪೈಪಿಂಗಲ್ಲಿ ಇರಿಸ್ಕೊಡಲ್ಲ, ಹಾಗಾಗಿ ಸುಮ್ಮನೆ ಇನ್ನೋಟ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು ಸ್ಯಾರಿ ಬ್ಲೌಸು ನೋಡಿ. ಈ ಥರ ಸಿಂಪಲ್ಲಾಗಿ ಇನ್ನೋಟ್ ಮಾಡಿಬಿಟ್ಟು ಹೊಲ್ದಿರುವಂಥದ್ದು, ಓಕೆನಾ. ಅಷ್ಟೇನು ಇದಕ್ಕೆ ಡಿಸೈನ್ ಏನೂ ಇಲ್ಲ, ಸುಮ್ಮನೆ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿರುವಂಥ ಬ್ಲೌಸು. ಇದಕ್ಕೆ ನಾನು ತೊಗೊಳ್ಳೋ ಪ್ರೈಸ್ 350 ಚಾರ್ಜ್ ಮಾಡ್ತೀನಿ, ಓಕೆನಾ. ಇದಕ್ಕೆ ಡಿಸೈನ್ ಏನೂ ಇಲ್ಲ, ಹಾಗಾಗಿ 350 ಚಾರ್ಜ್ ಮಾಡ್ತೀನಿ. ಇದು ಅಷ್ಟೇ, ಇದು ಸೇಮ್ ಹಂಗೇನೆ ಒಂದು ಸ್ವಲ್ಪ ಇದು ಕರ್ವ್ ಡಿಸೈನ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಆರ್ಟ್ ಶೇಪಲ್ಲಿ ಈ ಥರ ಬಂದಿದೆ ನೋಡಿ. ಇಷ್ಟೇ, ಇದೇನು ಜಾಸ್ತಿ ಡಿಸೈನ್ ಏನಿಲ್ಲ. ಇದು ಅಷ್ಟೇ ಸಿಂಪಲಾಗಿ ರೌಂಡ್ ನೆಕ್ ಇಟ್ಬಿಟ್ಟು ಇಲ್ಲಿ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಅಂದರೆ ಕಲರ್ ಇದೆಯಲ್ಲ, 2-3 ಕಲರ್ ಇರೋದ್ರಿಂದ ಇದಕ್ಕೂ ಏನು ಡಿಸೈನ್ ಮಾಡಿಲ್ಲ, ಸುಮ್ಮನೆ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಓಕೆನಾ. ಇದು ಅಷ್ಟೇ, ನಾನು 350 ಚಾರ್ಜ್ ಮಾಡ್ತೀನಿ. ಇದು ಬಂದ್ಬಿಟ್ಟು ವರ್ಕ್ ಬ್ಲೌಸು. ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕು. ಈ ಕಡೆನೂ ಬಂದಿದೆ ಮತ್ತು ಈ ಕಡೆಗೂ ಈ ಥರ ಬಂದಿದೆ ನೋಡಿ. ಅಂದರೆ ದೊಡ್ಡ ಸೈಜ್, ಇದು 44 ಸೈಜ್ ಬ್ಲೌಸ್ ಇದು. ಮತ್ತು ಸ್ಲೀವ್ಸ್ಗೆ ಈ ಥರ ಫುಲ್ಲು ಬಾರ್ಡರ್ ಇತ್ತು. ಆಮೇಲೆ ನಾವು ಇದು ಬಾರ್ಡರ್ ತೆಗೆದ್ಬಿಟ್ಟು ಸಿಂಗಲ್ ಬಾರ್ಡರ್ ತೊಗೊಳ್ಳೋಣ ಅಂದರೆ ಬಟ್ಟೆ ಸಾಕಾಗಲ್ಲ, ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಇಟ್ಟಿದ್ದೀನಿ ಒಂದು ಹೂವನ್ನ. ಹಂಗಾಗಿ ಈ ಥರ ಮಾಡಬೇಕಾಯ್ತು. ನಾನು ಅವರು ಸಿಂಗಲ್ ಸಾಕು ಅಂದಿದ್ರೆ, ಆದರೆ ಬಟ್ಟೆ ಸಾಕಾಗಲ್ಲ ನಮಗೆ, ಇದನ್ನು ತೆಗೆದು ಮಾಡೋಕ್ಕೂ ಆಗಲ್ಲ ಪ್ಯಾಚ್ ವರ್ಕ್ನ. ಹಾಗಾಗಿ ಎರಡರ ಮಧ್ಯೆ ಒಂದು ಹೂವು ಕೂರಿಸಿದ್ದೀನಿ ಈ ಥರ ಸ್ಲೀವ್ಸ್ಗೆ. ಮತ್ತು ನೆಕ್ ಬಂದ್ಬಿಟ್ಟು ಈ ಥರ ಬಂದಿದೆ, ಒಂಥರ ಡಿಸೈನಾಗಿ ಬರುತ್ತಲ್ಲ, ಈ ಕಡೆಯಿಂದ ಈ ಥರ, ಓಕೆನಾ. ಮತ್ತು ಫ್ರಂಟ್ ಬಂದ್ಬಿಟ್ಟು ಈ ಥರ ಬಂದಿದೆ. ಫ್ರಂಟ್ ಬಂದ್ಬಿಟ್ಟು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಇದು ಡಿಸೈನ್ ಫುಲ್ಲು ಇರೋದ್ರಿಂದ ಇಲ್ಲಿಗೆ ಬಂದು ಸ್ಟಾಪ್ ಆಯಿತು. ಇಲ್ಲಿ ಡಾಟ್ ಇರ್ದಿರೋದ್ರಿಂದ ಹಿಂಗೆ ಬಂದಿದೆ. ಪ್ರಿನ್ಸ್ ಕಟ್ ಆಗಿದ್ರೆ ಇಲ್ಲಿಗೆ ಕಟ್ಟಾಗಿ ಸಪ್ರೇಟಾಗಿ ತೆಗೆದುಬಿಟ್ಟು ಅಟ್ಯಾಚ್ ಮಾಡ್ಬೋದಿತ್ತು, ಆದರೆ ಇದು ಮಾಮೂಲಿ ಕಟ್ಟಿಂಗ್ ಆಗಿರೋದ್ರಿಂದ ಈ ಥರ ಬಂದಿದೆ. ಒಂದು ಸೈಡು ಸ್ವಲ್ಪ ವಿ ಶೇಪ್ ಬಂದು ಸ್ವಲ್ಪ ಡಿಸೈನ್ ಬಂದಿದೆ, ಓಕೆನಾ. ಇದು ಬಂದ್ಬಿಟ್ಟು ಇದಕ್ಕೂ ನಾನು 350 ಚಾರ್ಜ್ ಮಾಡ್ತೀನಿ ಸ್ಟಿಚಿಂಗಿಗೆ. ವರ್ಕಿಗೆ ಬಂದ್ಬಿಟ್ಟು 800 rupees ಚಾರ್ಜ್ ಮಾಡ್ತೀನಿ, ಯಾಕೆಂದರೆ ಈ ಥರ ಹೀಗೆ ಎಲ್ಲ ಬಂದಿದೆಯಲ್ಲ, ಹಾಗಾಗಿ ವರ್ಕಿಗೆ ಬಂದ್ಬಿಟ್ಟು ಇದು 800 rupees ಚಾರ್ಜ್ ಮಾಡ್ತೀನಿ. ಈ ವರ್ಕ್ಗೆ ನಾನೇ ಮಾಡಿರೋದು, ಹಾಗಾಗಿ ಇದು 800 rupees ಆಗುತ್ತೆ, ಓಕೆನಾ. ಅಂದರೆ ಈ ಕಡೆ ಫ್ರಂಟ್ ಎಲ್ಲ ಬಂದಿದೆಯಲ್ಲ, ಅದಕ್ಕೋಸ್ಕರ ಇದು 800 rupees ಆಗುತ್ತೆ, ಓಕೆನಾ. ಇದು ಬಂದ್ಬಿಟ್ಟು ಮಾಮೂಲಿ ರೆಡಿಮೇಡ್ ಹ್ಯಾಂಡ್ ವರ್ಕ್ ಬರುತ್ತಲ್ಲ, ಆ ಥರದ್ದು ಬ್ಲೌಸ್ ಇದು. ಇದು ಬಂದ್ಬಿಟ್ಟು ಇದು ನನ್ನ ಹತ್ರನೇ ಪೀಸ್ ತೊಗೊಂಡಿರೋದು. ನಾನೊಂದಷ್ಟು ಸೇಲ್ ಮಾಡಿದ್ದೆ, ಆದರೆ ಈಗ ತಂದಿಲ್ಲ, ಎಲ್ಲ ಖಾಲಿಯಾಗಿದೆ. ಹ್ಯಾಂಡ್ ವರ್ಕ್ ಥರನೇ ಇರುತ್ತೆ, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಅವಾಗೆಲ್ಲ ಒಂದು ಟ್ರೆಂಡಿಂಗ್ ನಡೀತಿತ್ತಲ್ಲ, ವೈಟ್ ಬ್ಲೌಸ್ ಮೇಲೆ ಈ ಥರ ಗೋಲ್ಡ್ದು, ಅದು ತುಂಬ ರನ್ನಿಂಗ್ ಇತ್ತು. ಅವಾಗ ತೆಗ್ದಿಕ್ಕಿರೋದು, ಇವಾಗ ಸ್ಟಿಚ್ ಮಾಡಿ ಕೊಟ್ಬಿಡೋಣ, ಯಾವುದಕ್ಕಾದ್ರೂ ಅವ್ರು ಯೂಸ್ ಮಾಡ್ಕೋತಾರೆ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸೋದು, ಅಲ್ಲಲ್ಲಿ ಬುಟ್ಟಿಸಿರೋದ್ರಿಂದ. ರೌಂಡ್ ನೆಕ್ ಇದೆ, ಒಂಥರ ಚೆನ್ನಾಗಿದೆ. ಒಟ್ಟು ಫ್ರಂಟಲ್ಲೂ ಇದೆ ಈ ಥರ. ಇದು ವೈಟ್ ಬ್ಲೌಸ್ ಮೇಲೆ ಈ ಥರ ಬಂದಿರೋದು. ಇದಕ್ಕೂ ಅಷ್ಟೇ ನಾನು 350 ಚಾರ್ಜ್ ಮಾಡ್ತೀನಿ. ಇದು ಬ್ಲೌಸ್ ಪೀಸ್ಗೆ ಬಂದು ಬ್ಲೌಸ್ ಪೀಸ್ಗೆ ಈ ವರ್ಕ್ ಇರೋ ಬ್ಲೌಸ್ ಪೀಸ್ಗೆ 650 ತೊಗೊಂಡಿದ್ದೆ ನಾನು, ಓಕೆನಾ. ಈ ವರ್ಕ್ ಇರೋ ಬ್ಲೌಸ್ ಪೀಸ್ಗೆ 650 ಮತ್ತು ಸ್ಟಿಚಿಂಗ್ಗೆ 350 ಚಾರ್ಜ್ ಮಾಡ್ತೀನಿ, ಓಕೆನಾ. ನೀವು ಯಾರು ಎಷ್ಟೆಷ್ಟು ಚಾರ್ಜ್ ಮಾಡ್ತೀರಾ ಈ ಥರ ವರ್ಕ್ ಬ್ಲೌಸ್ಗೆ, ಮಾಮೂಲಿ ಬ್ಲೌಸ್ಗೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಇದು ನಾನು ಆಲ್ರೆಡಿ ಇದರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ. ಸಿಂಪಲ್ ಡಿಸೈನ್ ಕೇಳ್ತಿದ್ರಲ್ಲ, ಸಿಂಪಲ್ಲಾಗಿರೋದು ತೋರಿಸಿ, ಈಸಿಯಾಗಿರೋದು ತೋರಿಸಿ ಅಂತ, ಅದಕ್ಕೋಸ್ಕರ ಈ ಡಿಸೈನ್ ಸಿಂಪಲ್ಲಾಗಿ ಆಲ್ರೆಡಿ ನಾನು ಇದು ಆವಾಗಲೇ ತುಂಬ ಡಿಸೈನ್ ಹೊಲ್ದಿದೆ. ಈ ಡಿಸೈನ್ನ ತುಂಬ ನಾನು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಹೊಲ್ದಿದ್ದೆ ಈ ಡಿಸೈನ್ನ. ಆಲ್ರೆಡಿ ಈ ಥರ ಬ್ಲೌಸು ನನ್ನ ಹತ್ರ ಇದೆ, ಈಗಲೂ ಇದೆ. ನಾನು ಆ ಬ್ಲೌಸ್ಗಳನ್ನ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದ್ರೂ ತೋರಿಸ್ತೀನಿ. ನಿಮಗೆ ಬೇಕು ಆ ಥರ ನನ್ನ ಹಳೆ ಬ್ಲೌಸ್ಗಳನ್ನ ನೋಡಬೇಕು, ಡಿಸೈನ್ ಬ್ಲೌಸ್ಗಳನ್ನ ಅಂದರೆ ಕಮೆಂಟ್ ಮಾಡಿ ತೋರಿಸಿ ಅಕ್ಕ ಅಂತ. ನಾನು ಅದನ್ನು ಎಲ್ಲ ಹಳೆ ಬ್ಲೌಸ್ಗಳೆಲ್ಲನೂ ತೋರಿಸ್ತೀನಿ, ಯಾಕಂದರೆ ಇವಾಗ ಆಗಲ್ಲ, ಅದು ನನಗೆ ನನ್ನ ಮಗಳು ಕೊಟ್ಟಿದ್ದೀನಿ. ಆದರೆ ಅವಾಗೊಂಥರ ನನಗೆ ತುಂಬಾ ಇಷ್ಟ ಹಳೆಯ ಬ್ಲೌಸ್ಗಳು ಡಿಸೈನ್ ಹೊಲಿಯೋದು. ಹಂಗಾಗಿ ಈ ಥರ ಡಿಸೈನ್ ಹೊಲ್ದಿದ್ದೀನಿ. ಇನ್ನೂ ಬೇರೆ ಬೇರೆ ಡಿಸೈನ್ ತುಂಬ ಹೊಲ್ದಿದ್ದೀನಿ, ತುಂಬ ಡಿಸೈನ್ ಇದೆ. ನಿಮ್ಗೆ ಯಾರಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ತೋರಿಸಿ ಅಕ್ಕ, ನಾವು ನೋಡ್ತೀವಿ ಡಿಸೈನ್ ಯಾವ ಥರ ಹೊಲಿತಿದ್ರಿ ಅವಾಗ ಅಂತ. ಅಂದರೆ ಅವಾಗೆಲ್ಲ ವರ್ಕ್ ಇರಲಿಲ್ವಲ್ಲ, ಬರೀ ಪ್ಯಾಚ್ ವರ್ಕ್ ಡಿಸೈನ್, ಅಂದರೆ ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ಅವಾಗೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಸುಮ್ಮನೆ ಈ ಥರ ಪ್ಯಾಚ್ ವರ್ಕ್ದೇ ಜಾಸ್ತಿ. ಎಕ್ಸ್ಟ್ರಾ ಪೀಸು ತಗೋತಿರಲಿಲ್ಲ, ಸೀರೆ ಎಲ್ಲ ಕಟ್ ಮಾಡ್ಕೊಳ್ಳೋದು, ಅಟ್ಯಾಚ್ ಮಾಡೋದು. ಇವಾಗಿನ ಥರ ಎಕ್ಸ್ಟ್ರಾ ಅದಕ್ಕೆ ಮ್ಯಾಚಿಂಗ್ ಒಂದು 1/4 ಮೀಟ್ರ್ 1/2 ಮೀಟ್ರ್ ತಂದು ಸ್ಟಿಚ್ ಮಾಡ್ಬೋದು ಅನ್ನೋ ಐಡಿಯಾನೇ ಇರಲಿಲ್ಲ ಅವಾಗ ನಮಗೆ. ಹಾಗಾಗಿ
ಈ ಥರ ಒಂದು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನಾನು 350 ಮಾಮೂಲಿ ಚಾರ್ಜು, 100 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ತೊಗೋತೀನಿ. ಈ ಡಿಸೈನ್ ಮಾಡಿದ್ದೀನಲ್ಲ ಇದಕ್ಕೆ 100 ರುಪೀಸ್ ಎಕ್ಸ್ಟ್ರಾ, ಅಂದರೆ 450 ರುಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ, ಇದು ಆಯಿತು. ಮತ್ತು ಇದು ಬಂದುಬಿಟ್ಟು ಇದು ವರ್ಕ್ ಅವರೇ ಮಾಡಿಸಿರುವಂಥದ್ದು. ಓಕೆನಾ, ಇದು ಮಿಷಿನ್ ವರ್ಕೆ. ಅವ್ರಿಗೆ ಜರಿ ಬೇಕು ಅಂದರೂ ನಮ್ಮ ಮಿಷಿನಲ್ಲಿ ಜರಿ ಆಗಲ್ಲ ಅಂದಿದ್ದಕ್ಕೆ ಹೊರಗಡೆ ಮಾಡಿಸಿದ್ದಾರೆ. ಹಂಗಾಗಿ ಇದಕ್ಕೂ ಅಷ್ಟೇ ನಾನು 350 ಚಾರ್ಜ್ ಮಾಡ್ತೀನಿ. ಈ ಡಿಸೈನ್ಗೂ ಅಂದರೆ ಡಿಸೈನ್ಗಲ್ಲ, ಸಾರಿ, ವರ್ಕ್ ಸ್ಟಿಚಿಂಗ್ ಮಾತ್ರ ಇದು ಅವರೇ ಮಾಡಿಸ್ಕೊಂಡಿರುವಂಥದ್ದು. ಜರೀಲಿ ಅವ್ರು ಸೀರೆ ಮ್ಯಾಚಿಂಗ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಜರೀಲಿ ಬೇಕು ಅಂತ ಇತ್ತು, ನನಗೆ ಹೇಳಿದರು. ಆದರೆ ನಮ್ಮ ಮಿಷಿನಲ್ಲಿ ಜರಿ ವರ್ಕ್ ಮಾಡೋಕ್ಕಾಗಲ್ಲ, ಬರೀ ಥ್ರೆಡ್ ವರ್ಕ್ ಮಾತ್ರ ಮಾಡ್ಬೋದು. ಹಾಗಾಗಿ ನಾನು ಇದು ಮಾಡಿದೆ. ಅದಕ್ಕೆ ಅವರು ಹೊರಗಡೆ ಎಲ್ಲ ಮಾಡಿಸ್ಕೊಬಂದು ಕೊಟ್ಟಿದ್ದಾರೆ. ಓಕೆನಾ, ಈ ಥರ ಫ್ರಂಟ್ ಇದೆ. ಇದಕ್ಕೂ ಅಷ್ಟೇ ನಾನು 350 ರುಪೀಸ್ ಚಾರ್ಜ್ ಮಾಡ್ತೀನಿ. ಇದು ಅಷ್ಟೇ. ಇದು ಅಂದರೆ ಇದು ಎಮ್ಮಿಂಗ್, ಫುಲ್ಲು ಎಮ್ಮಿಂಗ್ ಇದೆ. ಸ್ಲೀವ್ಸ್ ಎಮ್ಮಿಂಗ್ ಇದೆ, ನೆಕ್ಕಿಗೆ ಮಾತ್ರ ಇಲ್ಲಿ ನೆಕ್ಕು ಎಮ್ಮಿಂಗ್ ಇದೆ, ಇಲ್ಲಿಗೆ ಮಾತ್ರ ಎಮ್ಮಿಂಗ್ ಮಾಡಿಲ್ಲ. ನೋಡಿ, ಇಲ್ಲಿಗೂ ಎಮ್ಮಿಂಗ್ ಮಾಡಿದ್ದೀನಿ. ಈ ಥ್ರೆಡ್ ಬಿಚ್ಚಬೇಕು, ನೆಕ್ಕಿಗೂ ಮಾಡಿದ್ದೀನಿ. ಮತ್ತು ಇದಕ್ಕೆ ಫುಲ್ಲು ಎಮ್ಮಿಂಗು, ಅಂದರೆ ಬ್ಲೌಸಲ್ಲಿ ಎಮ್ಮಿಂಗ್ ಇತ್ತು. ಅವರು ಹಾಗೆ ಹೇಳಿದ್ರು, ನನಗೆ ಎಮ್ಮಿಂಗೇ ಮಾಡಿಕೊಡಿ, ಪೈಪಿಂಗೆಲ್ಲ ಇಡಬೇಡಿ ಅಂತ. ಈ ಥರ ಒಬ್ಬೊಬ್ಬರು ಪೈಪಿಂಗ್ ಬೇಡ ಅನ್ನೋರು ಇರ್ತಾರೆ. ಓಕೆನಾ, ಕೆಲವರು ಪೈಪಿಂಗೇ ಬೇಕು ಅಂತಾರೆ, ಕೆಲವರು ಪೈಪಿಂಗೆಲ್ಲ ಇಷ್ಟಪಡಲ್ಲ. ಆ ಥರನೂ ಇರುತ್ತೆ. ಓಕೆನಾ, ಈ ಥರ ಇದು ಅಷ್ಟೇ 350 ರುಪೀಸ್ ಚಾರ್ಜ್ ಮಾಡ್ತೀನಿ. ಇದು ಏನು ಡಿಸೈನ್ ಏನಿಲ್ಲ, ಸ್ವಲ್ಪ ಏಜ್ ಆಗಿರುವಂಥವ್ರದ್ದು. ಹಾಗಾಗಿ ಇವೆಲ್ಲ ಸ್ವಲ್ಪ ಪ್ಲೇನ್ ಬ್ಲೌಸ್ಗಳೇ. ನಾನು ಫಸ್ಟು ತೋರಿಸೋದನ್ನು ಅವ್ರದ್ದೇನೆ. ಇದು ಅಷ್ಟೇ. ಇದೊಂದು 4 ಬ್ಲೌಸು, 2 ಬ್ಲೌಸ್ ಆಲ್ರೆಡಿ ಕೊಟ್ಟಿದ್ದೀನಿ, ಇನ್ನೊಂದು 4 ಬ್ಲೌಸ್ ಅವ್ರದ್ದೇನೆ. ಇದು ಅಷ್ಟೇ ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಇದಕ್ಕೆ ಏನು ಡಿಸೈನ್ ಏನಿಲ್ಲ. ಓಕೆನಾ, ಅವರು ಡಿಸೈನ್ ಎಲ್ಲ ಬೇಡ ಅಂತ ಹೇಳಿದಕ್ಕೆ ಸುಮ್ಮನೆ ಹಂಗೆ ರೌಂಡ್ ನೆಕ್ ಇಟ್ಟಿದ್ದೀನಿ. ಓಕೆನಾ, ಇದು ಅಷ್ಟೇ. ಈಗ ತೋರಿಸೋದ್ನೆಲ್ಲ ಅವ್ರದ್ದೇನೆ. ನಾನು ಫಸ್ಟೇ ಅವ್ರಿಗೆ ಹೇಳಿದರೆ ವರ್ಕ್ ಮಾಡಿಸ್ತಿದ್ರೇನೋ, ನನಗೆ ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅಂದ್ಕೊಂಡು ಹೇಳಿದರೆ ಸಿಂಪಲ್ ಡಿಸೈನ್ ಹಾಕ್ಸಿರೋರು. ಸ್ಟಿಚಿಂಗ್ ಆದಮೇಲೆ ಗ್ಯಾಪ್ನ ಬಂತು, ಹೇಳಿದರೆ ಯಾವುದಾದ್ರೂ ಸಿಂಪಲ್ ಡಿಸೈನ್ ಹಾಕ್ಸಿದ್ರೇನೋ ಅಂತ. ಪ್ಲೇನ್ ಇತ್ತಲ್ಲ, ಹಾಗಾಗಿ ನನಗೆ ನೆನಪು ಬರಲಿಲ್ಲ, ಹಾಗೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಇದು ಅಷ್ಟೇ 350 ರುಪೀಸ್ ಚಾರ್ಜ್ ಮಾಡ್ತೀನಿ. ಬುಟೀಸ್ ಈ ಥರ ಸಣ್ಣದಾಗ ಒಂದು ಬುಟೀಸ್ ಕೊಡಿ ಅಂತ ಹೇಳಿದ್ರು, ಕೊಟ್ಟಿದ್ದೀನಿ ಚಿಕ್ಕದಾಗಿ. ಮತ್ತು ಫ್ರಂಟ್ಗೂ ಬೇಡ ಅಂತ ಹೇಳಿದ್ರು ಅವರು, ಫ್ರಂಟ್ಗೂ ಇಡ್ಸ್ಕೊಂಡಿಲ್ಲ, ಹಾಗಾಗಿ ಫ್ರಂಟ್ಗೂ ಇಟ್ಟಿಲ್ಲ ನಾನು ಡಿಸೈನ್ನ. ಓಕೆನಾ, ಈ ರೀತಿ ಡಿಸೈನ್ ಇದೆ. ಇದು ಅಷ್ಟೇ 350 ರುಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ, ಈ ಥರ ಸಿಂಪಲ್ ಬ್ಲೌಸ್ ಎಲ್ಲ ನನ್ನ ಹತ್ರ 350. ಈ ವರ್ಕಿಗೆ ಮಾತ್ರ 400 ಚಾರ್ಜ್ ಮಾಡಬೇಕು. ವರ್ಕಿಗೆ ಬಂದುಬಿಟ್ಟಿದ್ದು 400 ರುಪೀಸ್ ಅಷ್ಟೇ. ಇದು ನೆಕ್ಕಿಗೆ ಮಾತ್ರ ಇರೋದ್ರಿಂದ 400. ನೀವು ಸ್ಲೀವ್ಸು ಇದು ಎಲ್ಲ ಹಾಕ್ಸಿದ್ರೆ ಇನ್ನೂ ಜಾಸ್ತಿ ಆಗಿರೋದು. ಬರೀ ನೆಕ್ಕಿಗೆ ಹಾಕ್ಸಿರೋದ್ರಿಂದ 400 ರುಪೀಸ್ ಚಾರ್ಜ್ ಮಾಡ್ತೀನಿ. ಮತ್ತು ಇದು ಒಂದು ಅವ್ರದ್ದೇನೆ ಸಿಂಪಲ್ ಡಿಸೈನು. ಇದು ಅಂದರೆ ಅವರು ಒಂದು ಆಲ್ರೆಡಿ ಹೊಲ್ಕೊಟ್ಟಿದ್ದೆ, ಅದೇ ಅಳತೆ ಬ್ಲೌಸ್ ಪ್ರಕಾರ ಅದೇ ಥರ ಡಿಸೈನ್ ಇಟ್ಬಿಡಿ ಅಂದರು. ಆ್ಯಕ್ಚುಲಿ ಸೀರೆಯಲ್ಲಿ ವೈಟ್ ಪ್ಯಾಚ್ ಇದೆ, ಹಂಗಾಗಿ ನಾನು ವೈಟ್ ಕಲರ್ ಇಟ್ಟೆ. ಇದೇ ಕಲರಲ್ಲಿ ಇಡೋಣ ಅಂದ್ಕೊಂಡೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿಗೂ ವೈಟ್ ಕಲರಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಓಕೆನಾ, ಇದ್ರ ಸೀರೆ ಇಲ್ಲೇ ಎಲ್ಲೋ ಇರಬೇಕು, ಇಲ್ಲೇ ಎಲ್ಲೋ ಇದೆ. ನಾಳೆಗಿದೆಲ್ಲ ನೆತ್ತಿ ಮತ್ತೆ ಪ್ಯಾಕ್ ಮಾಡಬೇಕು. ಓಕೆನಾ, ಈ ಥರ ಇಟ್ಟಿದ್ದೀನಿ. ಸಿಂಪಲ್ ಡಿಸೈನ್ ಥ್ರೆಡ್ಗೆ ಇಟ್ಬಿಟ್ಟು ಇಲ್ಲಿ ಥ್ರೆಡ್ ತೋರಿಸಿದ್ದೀನಿ, ನಾಟ್ ಥರ ಇಟ್ಬಿಟ್ಟು ಥ್ರೆಡ್ನ ತೋರಿಸಿರುವಂಥದ್ದು. ಇದು ಒಂಥರ ಚೆನ್ನಾಗಿದೆ. ಇದು ಬಫ್ ಇಟ್ಟಿದ್ದೀನಿ. ಓಕೆನಾ, ಇದು ಅಷ್ಟೇ 350 ರುಪೀಸು. ಇದು ಬಂದುಬಿಟ್ಟು ಗುಂಡುಗಳು ಇಟ್ಟಿದ್ದೀನಿ, ಅಂದರೆ ಪೋಟ್ಲಿ ಬಟನ್ ಇಟ್ಟಿದ್ದೀನಿ, ಅಂದರೆ ಸಿಂಪಲಾಗಿ ಇಟ್ಟಿದ್ದೀನಿ. ಇದೊಂದು 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. 350 ಅಂದರೆ 400 ರುಪೀಸ್ ಚಾರ್ಜ್ ಮಾಡ್ತೀನಿ. ಈ ಥರ ಪೋಟ್ಲಿ ಬಟನ್ ಇಟ್ಟಿರೋದ್ರಿಂದ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ಯಾಕೆಂದರೆ ಇದನ್ನ ಗಂಟು ಹಾಕಿ ನಾಟ್ ಹಾಕಿ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಒಂದು 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ಓಕೆನಾ, ಇದು ಅಷ್ಟೇ. ಇದು ಒಂದು ಡಿಸೈನು ವರ್ಕ್ಗೆ. ಮಾಮೂಲಿ ಇದು ಸ್ಟಿಚಿಂಗಿಗೆ 350. ಇಲ್ಲಿ ಸ್ಲೀವ್ಸ್ಗೂ ಹಾಕಿದ್ದೀನಿ, ಒಂದು ಬುಟೀಸ್ ಕೂರಿಸಿದ್ದೀನಿ, ಮತ್ತು ಮಾಮೂಲಿ ಫ್ರಂಟಲ್ಲಿದೆ. ಓಕೆನಾ, ಚೆನ್ನಾಗಿದೆ ಒಟ್ಟಿನಲ್ಲಿ ಡಿಸೈನು. ಹಂಗಾಗಿ ಇದಕ್ಕೆ ನಾನು ಹಾಕೋ ಚಾರ್ಜು 350. ಮಾಮೂಲಿ ವರ್ಕಿಗೆ ಬಂದ್ಬಿಟ್ಟು 500. ಇದು ಒಂದು ಡಿಸೈನು. ಇದು ಆಲ್ರೆಡಿ ಅದೇ ಕಲರಲ್ಲೇ ಮಾಡಿದೆ, ಇನ್ನು ಬೇರೆ ಕಲರ್ ಇಲ್ಲ. ಸೀರೆನೂ ಹೆಚ್ಚು ಕಮ್ಮಿ ಇದೇ ಕಲರೇ ಬರುತ್ತೆ, ಅದು ಕೊಟ್ಟರು ಕಾಣಿಸಲ್ಲ ಅಂದ್ಬಿಟ್ಟು ಅದೇ ಕಲರಲ್ಲೇ ಈ ಥರ ಲೀಫ್ ಡಿಸೈನ್ ಆಲ್ರೆಡಿ ನೀವು ನೋಡಿರ್ತೀರ. ಲೀಫ್ ಡಿಸೈನ್ನ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್, ತುಂಬ ಡಿಸೈನ್ ಹೊಲ್ದಿದ್ದೀನಿ ಇದನ್ನು ನಾನು. ಹಂಗಾಗಿ ಈ ಥರ ಲೀಫ್ ಡಿಸೈನ್ ಇಟ್ಟಿದ್ದೀನಿ. ಇದು ಅಷ್ಟೇ. ಇದು ಬಂದುಬಿಟ್ಟು 350, 100 ರುಪೀಸ್. ಇದು ಡಿಸೈನು ಮತ್ತು ಮಣಿ ಎಲ್ಲ ಹೊಲ್ದಿದ್ದೀನಲ್ಲ, 100 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ಓಕೆನಾ, ಈ ರೀತಿ ನಮ್ಮ ಕಸ್ಟಮರ್ ಇವರೆಲ್ಲ ಒಂದು ಅಂದಾಜು ಮೇಲೆ ಹೇಳ್ಬಿಡ್ತಾರೆ ಇಷ್ಟರಲ್ಲಿ ರೆಡಿ ಮಾಡಿ ಅಂತ. ಅಷ್ಟರಲ್ಲಿ ಜಾಸ್ತಿ ಆದರೆ ಅವ್ರಿಗೆ ಹೇಳ್ತೀನಿ ಇದು ರೇಟ್ ಜಾಸ್ತಿ ಆಗುತ್ತೆ ಅಂದಾಗ ಅವರು ಬೇಡ ಕಮ್ಮಿದ್ರಲ್ಲಿ ಮಾಡಿ ಅಂತಾರೆ. ಅವಾಗ ನಾನು ಕಮ್ಮಿದ್ರಲ್ಲಿ ರೆಡಿ ಮಾಡಿಕೊಡ್ತೀನಿ. ಜಾಸ್ತಿ ಬೇಕೇ ಬೇಕು ಅನ್ನೋದಾದರೆ ಅವರೇ ಸೆಲೆಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಸಿಂಪಲ್ ಆಗಿರೋ ಯಾವುದಾದ್ರೂ ಇಡಿ ಅಂತ ಹೇಳ್ತಾರೆ. ಅವಾಗ ನಾನು ಸಿಂಪಲ್ ಡಿಸೈನ್ನ ರೆಡಿ ಮಾಡಿಕೊಡ್ತೀನಿ. ಓಕೆನಾ, ಈ ಡಿಸೈನ್ಸ್ಗಳಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.